ನಗರದಲ್ಲಿ ಪಾರ್ಕಿಂಗ್ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಹೀಗಾಗಿ ದೀರ್ಘಾವಧಿ ರಸ್ತೆ ಬದಿ ಪಾರ್ಕಿಂಗ್ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳುವುದಕ್ಕೆ ಜಿಬಿಎ ಸಜ್ಜಾಗಿದೆ. ಪಾರ್ಕಿಂಗ್ಗೆ ವರ್ಷಕ್ಕೆ 15 ರಿಂದ 25 ಸಾವಿರ ಶುಲ್ಕ ವಿಧಿಸಲು ಸಜ್ಜಾಗಿದೆ. ಇದನ್ನ ವಿರೋಧಿಸಿ ಸಚಿವ ರಾಮಲಿಂಗಾರೆಡ್ಡಿ ಪತ್ರ ಬರೆದಿದ್ದಾರೆ. ಹಾಗಾದ್ರೆ ರಾಮಲಿಂಗಾರೆಡ್ಡಿ ಬರೆದಂತಹ ಪತ್ರದಲ್ಲಿ ಏನಿದೆ, ಶಾಸಕರು ಹೇಳಿದ್ದೇನು, ಜನರ ಅಭಿಪ್ರಾಯ ಏನು, ಇದೆಲ್ಲದರ ಬಗ್ಗೆ ನಮ್ಮ ರಿಪೋರ್ಟರ್ಸ್ ಗ್ರೌಂಡ್ ರಿಪೋರ್ಟ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ನೂತನ ಪಾರ್ಕಿಂಗ್ ನೀತಿ ಜಾರಿಯಾಗ್ತಾ ಇದೆ. ವಾರ್ಷಿಕವಾಗಿ 15,000ದಿಂದ 25,000ದವರೆಗೂ ಕೂಡ ಮನೆ ಮುಂದೆ ಪಾರ್ಕ್ ಮಾಡೋದಕ್ಕೆ ಇನ್ಮುಂದೆ ಜಿಬಿಎಗೆ ಪಾವತಿ ಮಾಡಬೇಕಾಗುತ್ತೆ. ಇದಕ್ಕೆ ಕೇವಲ ಸಾರ್ವಜನಿಕರು ಮಾತ್ರ ಅಲ್ಲ, ಬೆಂಗಳೂರಿನ ಕಾಂಗ್ರೆಸ್ ಸಚಿವರು, ಶಾಸಕರು ಕೂಡ ತೀವ್ರವಾಗಿರುವಂಥ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಿದ್ರೆ ಏನಿದು ಹೊಸ ಪಾರ್ಕಿಂಗ್ ನೀತಿ ಅನ್ನೋದನ್ನ ಇವತ್ತಿನ ಈ ಸ್ಟೋರಿಯಲ್ಲಿ ನೋಡೋಣ. ಬೆಂಗಳೂರಿನಲ್ಲಿ ನೂತನ ಪಾರ್ಕಿಂಗ್ ನೀತಿಯನ್ನು ಜಾರಿ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ಸದ್ಯ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಈ ಸಂಬಂಧ ಕರಡು ಅಧಿಸೂಚನೆಯನ್ನು ಪ್ರಕಟ ಮಾಡಿದೆ. ಈ ನೂತನ ಪಾರ್ಕಿಂಗ್ ನೀತಿಯ ಪ್ರಕಾರ ವಾರ್ಷಿಕವಾಗಿ 15,000ದಿಂದ 25,000ದವರೆಗೆ ಸಾರ್ವಜನಿಕರು ಶುಲ್ಕವನ್ನು ಪಾವತಿ ಮಾಡಬೇಕಾಗುತ್ತೆ. ಆನ್ ಸ್ಟ್ರೀಟ್, ಆಫ್ ಸ್ಟ್ರೀಟ್ ಮತ್ತು ಪಾಸಿಕಮಾಸ್ ಎಂಬ 3 ಮಾದರಿಯಲ್ಲಿ ಈ ಒಂದು ಪಾರ್ಕಿಂಗ್ ನೀತಿಯನ್ನು ರಚಿಸಲಾಗಿದೆ. ಇದಕ್ಕೆ ಸಾರ್ವಜನಿಕ ವಲಯದಲ್ಲಿ ವಿರೋಧ ಕೇಳಿ ಬಂದಿರೋ ಬೆನ್ನಲ್ಲೇ ಕಾಂಗ್ರೆಸ್ನ ಶಾಸಕರಿಂದಲೇ ಇದಕ್ಕೆ ದೊಡ್ಡ ಮಟ್ಟದ ವಿರೋಧ ಕೇಳಿ ಬಂದಿದೆ. ಅಷ್ಟಕ್ಕೂ ಏನಿದು ಹೊಸ ಪಾರ್ಕಿಂಗ್ ಪಾಲಿಸಿ ಅನ್ನೋದನ್ನು ನೋಡೋದಾದರೆ, ಈಗಾಗಲೇ ಹೇಳಿದ ಹಾಗೆ ಒಟ್ಟು 3 ಮಾದರಿಯಲ್ಲಿ ಈ ಒಂದು ಪಾರ್ಕಿಂಗ್ ನೀತಿಯನ್ನು ಸೃಷ್ಟಿ ಮಾಡಿರುವಂಥದ್ದು. ಮೊದಲನೇದು ಆನ್ ಸ್ಟ್ರೀಟ್ ಪಾರ್ಕಿಂಗ್. ಈ ಪಾರ್ಕಿಂಗ್ ಕೆಟಗರಿಯಲ್ಲಿ 3 ಕೆಟಗರಿಯನ್ನು ನಿರ್ಮಾಣ ಮಾಡಲಾಗಿದೆ. ಸಿ ಕೆಟಗರಿಯಲ್ಲಿ ದ್ವಿಚಕ್ರ ವಾಹನಕ್ಕೆ 1 ಗಂಟೆಗೆ 20 ರೂಪಾಯಿ ನಿಗದಿ ಮಾಡಲಾಗಿದೆ. ಲಘು ವಾಹನಗಳಿಗೆ 60 ರಿಂದ 40 ರೂಪಾಯಿ ನಿಗದಿ ಮಾಡಲಾಗಿದೆ. ಬಿ ಕೆಟಗರಿಯಲ್ಲಿ ದ್ವಿಚಕ್ರ ವಾಹನಗಳಿಗೆ 30 ರೂಪಾಯಿ ನಿಗದಿ ಮಾಡಲಾಗಿದೆ. ಲಘು ವಾಹನಗಳಿಗೆ 60 ರೂಪಾಯಿ ವಸೂಲಿ ಮಾಡುವಂತೆ ಕರಡು ಅಧಿಸೂಚನೆಯಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಇನ್ನು ಎ ಕೆಟಗರಿಯಲ್ಲಿ ದ್ವಿಚಕ್ರ ವಾಹನಕ್ಕೆ 40 ರೂಪಾಯಿ ಇದ್ದರೆ ಲಘು ವಾಹನಗಳಿಗೆ 80 ರೂಪಾಯಿಯನ್ನು ನಿಗದಿ ಮಾಡಿರುವಂಥದ್ದು. ಆಫ್ ಸ್ಟ್ರೀಟ್ ಪಾರ್ಕಿಂಗ್ನಲ್ಲಿ ಎಷ್ಟು ದರ ನಿಗದಿಯಾಗಿದೆ ಅನ್ನೋದನ್ನು ನೋಡೋದಾದರೆ, ಸಿ ಕೆಟಗರಿಯಲ್ಲಿ ಗಂಟೆಗೆ ದ್ವಿಚಕ್ರ ವಾಹನಕ್ಕೆ 10 ರೂಪಾಯಿ ಇದ್ದರೆ ಲಘು ವಾಹನಗಳಿಗೆ 20 ರೂಪಾಯಿ ಇದೆ. ಬಿ ಕೆಟಗರಿಯಲ್ಲಿ ದ್ವಿಚಕ್ರ ವಾಹನಗಳಿಗೆ 15 ರೂಪಾಯಿ ಇದ್ದರೆ ಲಘು ವಾಹನಗಳಿಗೆ 30 ರೂಪಾಯಿಯನ್ನು ನಿಗದಿ ಮಾಡಿರುವಂಥದ್ದು. ಇನ್ನು ಎ ಕೆಟಗರಿಯಲ್ಲಿ ದ್ವಿಚಕ್ರ ವಾಹನಕ್ಕೆ 20 ರೂಪಾಯಿ ಇದ್ದರೆ ಲಘು ವಾಹನಗಳಿಗೆ 40 ರೂಪಾಯಿ ವಸೂಲಿ ಮಾಡುವಂತೆ ಪಾರ್ಕಿಂಗ್ ನೀತಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಇನ್ನು ಮಾಸಿಕ ಪಾಸ್ ಕೂಡ ಸಾರ್ವಜನಿಕರಿಗೆ ಲಭ್ಯ ಇದೆ. ಇದು ಕೂಡ 3 ಕೆಟಗರಿಯಲ್ಲಿ ನಿರ್ಮಾಣ ಮಾಡಿರುವಂಥದ್ದು. ಮೊದಲನೇ ಕೆಟಗರಿ ಸಿ ಕೆಟಗರಿ. ಇದರಲ್ಲಿ ದ್ವಿಚಕ್ರ ವಾಹನಕ್ಕೆ ಮಾಸಿಕವಾಗಿ 1,000 ರೂಪಾಯಿ ಇದ್ದರೆ ಲಘು ವಾಹನಗಳಿಗೆ 2,000 ರೂಪಾಯಿ ಇದೆ. ಬಿ ಕೆಟಗರಿಯಲ್ಲಿ ದ್ವಿಚಕ್ರ ವಾಹನಕ್ಕೆ 1,500 ರೂಪಾಯಿ ಇದ್ದರೆ ಲಘು ವಾಹನಗಳಿಗೆ 3,000 ರೂಪಾಯಿ ಇದೆ. ಇನ್ನು ಎ ಕೆಟಗರಿಯ ಜಾಗದಲ್ಲಿ ವಾಹನವನ್ನು, ಅಂದರೆ ಅದರಲ್ಲೂ ಮುಖ್ಯವಾಗಿ ದ್ವಿಚಕ್ರ ವಾಹನಗಳನ್ನು ಪಾರ್ಕ್ ಮಾಡೋದಾದರೆ ಮಾಸಿಕವಾಗಿ 2,000 ರೂಪಾಯಿಯನ್ನು ಜಿಬಿಎಗೆ ಪಾವತಿ ಮಾಡಬೇಕಾಗುತ್ತೆ. ಲಘು ವಾಹನಗಳಿಗೆ 4,000 ರೂಪಾಯಿ ಪಾವತಿ ಮಾಡುವಂತೆ ಈ ಒಂದು ಕರಡು ಅಧಿಸೂಚನೆಯಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಸದ್ಯಕ್ಕೆ ಕರಡು ಅಧಿಸೂಚನೆ ಹೊರಡಿಸಿದ್ರೂ ಕೂಡ 30 ದಿನಗಳ ಕಾಲ ಆಕ್ಷೇಪಣೆಯನ್ನು ಸಲ್ಲಿಸೋದಕ್ಕೂ ಕಾಲಾವಕಾಶ ಕೊಟ್ಟಿದೆ. ಒಟ್ಟಾರೆ ಈ ಹೊಸ ಪಾರ್ಕಿಂಗ್ ನೀತಿಯಲ್ಲಿ ಕನಿಷ್ಠ 10 ರೂಪಾಯಿಯಿಂದ ಗರಿಷ್ಠ 4,000 ರೂಪಾಯಿವರೆಗೆ ಪಾವತಿ ಮಾಡಬೇಕಾಗುತ್ತೆ. ಈ ಲೆಕ್ಕವನ್ನು ವಾರ್ಷಿಕವಾಗಿ ತೆಗೆದುಕೊಳ್ಳೋದಾದರೂ ಕೂಡ 10 ರಿಂದ 15,000 ರೂಪಾಯಿವರೆಗೆ 2 ಕೆಟಗರಿಯಲ್ಲಿ, ಅಂದರೆ ಆಫ್ ಸ್ಟ್ರೀಟ್ ಮತ್ತು ಆನ್ ಸ್ಟ್ರೀಟ್ ಕೆಟಗರಿಯಲ್ಲಿ ನಾವು ಶುಲ್ಕವನ್ನು ಪಾವತಿಸಬೇಕಾಗುತ್ತೆ. ಮಾಸಿಕ ಮಂತ್ಲಿ ಪಾಸನ್ನು ತೆಗೆದುಕೊಳ್ಳೋದಾದರೆ ವಾರ್ಷಿಕವಾಗಿ 15,000ದಿಂದ 25,000ದವರೆಗೆ ಪಾವತಿ ಮಾಡಬೇಕಾಗಿರುವಂಥ ಅನಿವಾರ್ಯ ಪರಿಸ್ಥಿತಿಗೆ ಬೆಂಗಳೂರಿನಲ್ಲಿರುವಂಥ ವಾಹನದ ಮಾಲೀಕರು ಸಿಕ್ಕಾಕೊಂಡಿರುವಂಥದ್ದು. ಏನಿಲ್ಲ, ನ್ಯೂ ಪಾರ್ಕಿಂಗ್ ಪಾಲಿಸಿನಲ್ಲಿ ಏನು ಮೇಜರ್ ಬದಲಾವಣೆ ಇಲ್ಲ. ಬಟ್ ವಿ ಹ್ಯಾವ್ ಟ್ರೈ ಟು ರಿಫೈನ್ ಇಟ್ ಬಿಕಾಸ್ ವಿ ಹ್ಯಾವ್ ಡಿಟೇಲ್ ಕನ್ಸಲ್ಟೇಷನ್ ವಿತ್ ಬ್ಯಾಂಗ್ಳೂರ್ ಸಿಟಿ ಪೊಲೀಸ್, ಟ್ರಾಫಿಕ್ ಪೊಲೀಸ್ ಅಂದರೆ ಆ್ಯಂಡ್ ವೇರಿಯಸ್ ಸ್ಟೇಕ್ ಹೋಲ್ಡರ್ಸ್, ಡಾಲ್ಟ್ ಎಟ್ಸೆಟ್ರಾ. ಅದರಲ್ಲಿ ವಿಶೇಷವಾಗಿ ಏನಂತ ಹೇಳಿದರೆ, ಪಾರ್ಕಿಂಗಿಗೆ ಒಂದು ಸಪ್ಲೈ ಸೈಡ್ನಲ್ಲಿ ಏನು ವ್ಯವಸ್ಥೆ ಮಾಡಬೇಕು, ಅದಕ್ಕೆ ಏನಾದರೂ ಇನ್ಸೆಂಟಿವ್ಸ್ ಕೊಡ್ಬೋದು ಅಂತ ಹೇಳಿ, ಮತ್ತು ಡಿಮಾಂಡ್ ಸೈಡ್ನಲ್ಲಿ ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ಎರಡರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಇದರಿಂದ ನೀವು ಶುಲ್ಕ ಮಾಡಬೇಕಾದ್ರೆ ಹೊರೆ ಆಗುತ್ತೆ. ಇಲ್ಲ ಶುಲ್ಕ ಕಡಿಮೆ ಮಾಡಿ ಅದಕ್ಕೆ ಬೇಕಾದ್ರೆ ಜನ ಒಪ್ಪಬೋದು. ಬಟ್ ಈ ಶುಲ್ಕದಲ್ಲಿ ಅಂದರೆ ತುಂಬ ಹೊರೆ ಆಗುತ್ತೆ. ಕರೆಕ್ಟು. ಇದು ಆವಾಗಿಂದನೂ ನಿಲ್ಸ್ಕೊಂಡು ಬರ್ತಾಯಿದ್ದೀವಿ. ಏನಂದರೆ ಇವಾಗ ಒಂದಿನ ಬೆಳಿಗ್ಗೆ ರಾತ್ರಿ ನಿಲ್ಲಿಸಿ ಬೆಳಿಗ್ಗೆ ಎತ್ಕೊಂಡೋದ್ರೆ ಏನೂ ತೊಂದರೆ ಇಲ್ಲ. ಪರ್ಮನೆಂಟಾಗಿ ನಿಲ್ಸಿರ್ತಾರಲ್ಲ, ಆ ಗಾಡಿಗೆ ಬೇಕಾನ ಮಾಡಿದ್ರೆ ಪರವಾಗಿಲ್ಲ. ಇವಾಗ ನಾವು ರಾತ್ರಿ ಬರ್ತೀವಿ, ಕೆಲಸ ಮುಗಿಸ್ಕೊಂಡು ಮನೆ ಹತ್ರ ನಿಲ್ಸಿರ್ತೀವಿ, ಬೆಳಗ್ಗೆ ನಮ್ಮ ಕೆಲ್ಸಕ್ಕೆ ಪಾಡಕ್ಕೆ ಹೋಗ್ಬಿಡ್ತೀವಿ, ಅಂಥವ್ರಿಗೂ ಫೈನ್ ಕಟ್ಟು ಅಂದರೆ ತೊಂದರೆ ಆಗುತ್ತೆ ಸರ್. ಮನೆ ಒಳಗಡೆ ಗಾಡಿ ನಿಂತ್ಕೊಂಡು ಈ ಥರ
ಟ್ರಾಫಿಕ್ ಪ್ರಾಬ್ಲಮಲ್ಲಿ ಆಗಲ್ಲ. ಪ್ಲಸ್ಸು ಇದು ಮೈನ್ ಪ್ರಾಬ್ಲಮ್ ಆಗೋದಂದರೆ ಪಿ ಜಿಗಳು ಕಟ್ಬಿಡ್ತಾರೆ, 200-300 ಜನ ಇರ್ತಾರೆ, ಅವ್ರಿಗೆಲ್ಲ ಪಾರ್ಕಿಂಗ್ ಎಲ್ಲಿಂದ ಕೊಡ್ತಾರೆ ಸರ್? ಅದರಿಂದನೇ ಮೈನ್ ಪ್ರಾಬ್ಲಮ್ ಪಾರ್ಕಿಂಗ್. ಮನೆ ಮುಂದೆ ಕಾರ್ ನಿಲ್ಲಿಸೋದು, ಮನೆ ಮುಂದೆ ಇರ್ತಕ್ಕಂಥ ಟೂ ವೀಲರ್ಗೆ ನೀವು ವರ್ಷಕ್ಕೆ ಇಷ್ಟು ದುಡ್ಡು ಕಟ್ಟಿ, ಕಾರ್ಗೆ ಇಷ್ಟು ದುಡ್ಡು ಕಟ್ಟಿ ಅಂತ ಹೇಳೋದು 15,000 ಅಂತ ಹೇಳ್ತಾರೆ, ಟೂ ವೀಲರ್ಗೆ ಏನೋ 6,000 ಅಂತ ಹೇಳ್ತಾರೆ. ಇದೆಲ್ಲ ಸರಿ ಇಲ್ಲ ಸರ್. ಎಲ್ಲದಕ್ಕೂ ನೀವು ಈ ಥರ ನೀವು ಸರ್ಕಾರದವರು ಮಾಡೋದು ಸರಿ ಇಲ್ಲ. ಕೃಷ್ಣ ಬೈರವ್ರಿಗೆ ಹೇಳೋದಷ್ಟೇ, ನಿಮ್ಮ ಕೆಲಸಕ್ಕೆ ನಾವು ಚಿರಋಣಿ, ನಿಮ್ಮ ಕೆಲಸ ನೀವು ಚೆನ್ನಾಗಿ ಮಾಡ್ತಾ ಇದ್ದೀರಾ, ಆದರೆ ಇದನ್ನ ನೀವು ಪರಿಗಣಿಸಬೇಕಾಗಿರೋದು ಸರ್ಕಾರ ಮುಖಾಂತರ ಮಾತಾಡಿ ಇದನ್ನು ನೀವು ಜನಗಳಿಗೆ ಒಳ್ಳೇದು ಮಾಡಬೇಕಂದ್ರೆ ನೀವು ಸಹಕಾರ ಮಾಡಿ ಈ ಒಂದು ಪದ್ಧತಿನ ತರಬಾರ್ದು ಅಂತ ನಾನು ಕೇಳ್ಕೊತೀನಿ ಸರ್. ಈಗ ಪಾರ್ಕಿಂಗ್ ಜಾಗ ಕೊಡಲ್ಲ ನಮಗೆ, ನೀವು ಪಾರ್ಕಿಂಗ್ಗೆ ದುಡ್ಡು ಕಟ್ಟಬೇಕು ಅಂತ ಹೇಳಿದ್ರೆ ನಮ್ಮ ಗಾಡಿಗಳಿಗೆ ಇಲ್ಲಿಂದ ಕೊಡೋದು? ಇಲ್ಲಿ ಜೀವನ ಮಾಡೋದೇ ಕಷ್ಟ, ಇಲ್ಲಿ ಮಕ್ಕಳನ್ನ ಓದಿಸೋಕ್ಕೆ ಕಷ್ಟ. ಇಲ್ಲಿ ಈ ಥರ ನೀವು ನಮಗೆ ಕಾರ್ಗೆ ನೀವು ಈ ಥರ ಕಟ್ಟಿ ಅಂದರೆ ಇಲ್ಲಿಂದ ಕಟ್ಟೋದು? ಬೆಂಗಳೂರಲ್ಲಿ ಟ್ರಾಫಿಕ್ ಕಡಿವಾಣಕ್ಕೆ ರಾಜ್ಯ ಸರ್ಕಾರ, ಅದರಲ್ಲೂ ಕೂಡ GBA ರಸ್ತೆ ಬದಿ ನಿಲ್ಲಿಸುವಂಥ ವಾಹನಗಳಿಗೆ ಹೊಸದಾದಂಥ ಪಾರ್ಕಿಂಗ್ ಶುಲ್ಕವನ್ನು ನಿಗದಿ ಮಾಡಲಿಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದೆ. ಇದಕ್ಕೆ ಕೇವಲ ಜನಸಾಮಾನ್ಯರು, ವಾಹನ ಮಾಲೀಕರು ಮಾತ್ರ ಅಲ್ಲ, ಖುದ್ದು ಸಚಿವ ರಾಮಲಿಂಗಾರೆಡ್ಡಿ ಅವರು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. CMಗೂ ಕೂಡ ಈ ಕುರಿತು ಪತ್ರವನ್ನು ಬರೆದಿದ್ದಾರೆ. ಹಾಗಾದರೆ CMಗೆ ಬರೆದ ಪತ್ರದಲ್ಲಿ ಆಕ್ಷೇಪ ಏನಿದೆ? ಈ ಕುರಿತಾದಂಥ ರಿಪೋರ್ಟ್ ಎಲ್ಲಿದೆ? ಬೆಂಗಳೂರಿನಲ್ಲಿ ರಸ್ತೆ ಬದಿ ನಿಲ್ಲಿಸುವಂಥ ವಾಹನಗಳಿಗೆ ವಾರ್ಷಿಕ ಶುಲ್ಕ ವಿಧಿಸುವ ಪಾರ್ಕಿಂಗ್ ಪ್ರಸ್ತಾವನೆ ಕೇವಲ ಜನಸಾಮಾನ್ಯರು, ವಾಹನ ಸವಾರರು ಮಾತ್ರ ಅಲ್ಲ, ಸರ್ಕಾರದ ಒಳಗಡೆ ಚರ್ಚೆಗೆ ಕಾರಣವಾಗಿದೆ. ಈ ಪ್ರಸ್ತಾವನೆಯನ್ನು ಮರುಪರಿಶೀಲಿಸುವಂತೆ ಸಚಿವ ರಾಮಲಿಂಗಾರೆಡ್ಡಿ ಖುದ್ದು ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಪತ್ರ ಬರೆದಿದ್ದಾರೆ. ಕರಡು ನಿಯಮದ ಪ್ರಕಾರ ಕಾರಿಗೆ ವರ್ಷಕ್ಕೆ 15,000 ರೂಪಾಯಿ, ಸೆಡಾನ್ ಕಾರಿಗೆ 20,000 ರೂಪಾಯಿ, SUV ಕಾರ್ಗೆ 25,000 ರೂಪಾಯಿ ವಾರ್ಷಿಕ ರೆಸಿಡೆನ್ಷಿಯಲ್ ಪಾರ್ಕಿಂಗ್ ಪರ್ಮಿಟ್ ಶುಲ್ಕ ಪ್ರಸ್ತಾವಿಸಲಾಗಿದೆ. ಇದಕ್ಕೆ ರಾಮಲಿಂಗಾರೆಡ್ಡಿ ವಿರೋಧ ವ್ಯಕ್ತಪಡಿಸಿರುವುದು ಪಾರ್ಕಿಂಗ್ ನಿಯಂತ್ರಣದ ಸಂಬಂಧಿಸಿದಂತಲ್ಲ, ನಗರದಲ್ಲಿ ಹೆಚ್ಚುತ್ತಿರುವ ವಾಹನಗಳ ಸಂಖ್ಯೆ, ಸಂಚಾರ ದಟ್ಟಣೆ ಹಾಗೂ ಅಕ್ರಮ ಮತ್ತು ದೀರ್ಘಾವಧಿಯ ರಸ್ತೆ ಬದಿ ಪಾರ್ಕಿಂಗ್ ನಿಯಂತ್ರಿಸುವ ಅಗತ್ಯವಿದೆ ಎಂಬುದನ್ನು ಸಚಿವರು ಒಪ್ಪಿಕೊಂಡಿದ್ದಾರೆ. ಆದರೆ ಬೆಂಗಳೂರಿನ ಹಳೆಯ ಬಡಾವಣೆಗಳು, ಹಳೆಯ ಕಟ್ಟಡಗಳು ಮತ್ತು ಸೀಮಿತ ಜಾಗದ ಮನೆಗಳಲ್ಲಿ ವಾಸಿಸುವ ಅನೇಕ ಕುಟುಂಬಗಳಿಗೆ ಕಟ್ಟಡದೊಳಗೆ ಪಾರ್ಕಿಂಗ್ ವ್ಯವಸ್ಥೆಯೇ ಇಲ್ಲ. ಇಂಥ ಕುಟುಂಬಗಳು ಈಗಾಗಲೇ ಮನೆ ಸಾಲ, ವಾಹನ ಸಾಲ, ಮಕ್ಕಳ ಶಿಕ್ಷಣ, ಆರೋಗ್ಯ ಮತ್ತು ದಿನನಿತ್ಯದ ಖರ್ಚುಗಳನ್ನು ನಿರ್ವಹಿಸ್ತವೆ. ಇದರ ನಡುವೆ ವರ್ಷಕ್ಕೆ 15,000ರಿಂದ 25,000 ರೂಪಾಯಿ ಹೆಚ್ಚುವರಿ ಶುಲ್ಕ ವಿಧಿಸಿದರೆ ಮಧ್ಯಮ ವರ್ಗ ಮತ್ತು ಸಾಮಾನ್ಯ ಕುಟುಂಬಗಳ ಮೇಲೆ ಮತ್ತಷ್ಟು ಆರ್ಥಿಕ ಹೊರೆ ಬೀಳಲಿದೆ ಅನ್ನೋದು ಸಚಿವರ ತಮ್ಮ ಅಸಮಾಧಾನ ಆಗಿದೆ. ಹೀಗಾಗಿ ಕಟ್ಟಡದ ಒಳಗಡೆ ಪಾರ್ಕಿಂಗ್ ಸೌಲಭ್ಯವೇ ಇಲ್ಲದ ಸಾಮಾನ್ಯ ಕುಟುಂಬಗಳಿಗೆ ವಿನಾಯಿತಿ ನೀಡುವ ಬಗ್ಗೆ ಸರ್ಕಾರ ಪರಿಗಣಿಸಬೇಕು ಅನ್ನೋದು ಅವರ ಪ್ರಮುಖವಾದಂಥ ಸಲಹೆಯಾಗಿದೆ. ಅಕ್ರಮವಾಗಿ ಮತ್ತು ದೀರ್ಘಾವಧಿ ರಸ್ತೆ ಬದಿ ವಾಹನ ನಿಲ್ಲಿಸುವುದನ್ನು ನಿಯಂತ್ರಿಸಲು ಶುಲ್ಕ ಮತ್ತು ದಂಡದಂಥ ಕ್ರಮಗಳನ್ನು ಕೈಗೊಳ್ಳುವುದಕ್ಕೆ ತಮ್ಮ ಬೆಂಬಲವಿದೆ ಅಂತಲೂ ಕೂಡ ಸಚಿವರು ಸ್ಪಷ್ಟಪಡಿಸಿದ್ದಾರೆ. ಆದರೆ ಶುಲ್ಕದ ಪ್ರಮಾಣವನ್ನು ಮರುಪರಿಶೀಲಿಸಿ ಸಾರ್ವಜನಿಕರ ಆರ್ಥಿಕ ಪರಿಸ್ಥಿತಿ ಮತ್ತು ಬೆಂಗಳೂರಿಗರ ನೆಲಮಟ್ಟದ ವಾಸ್ತವವನ್ನು ಗಮನದಲ್ಲಿಟ್ಟುಕೊಂಡು ಅಂತಿಮ ನಿರ್ಧಾರ ಕೈಗೊಳ್ಳಬೇಕು ಅನ್ನೋದು ಅವರ ಮನವಿ. ಬೆಂಗಳೂರು ನಗರದ ಶಾಸಕರು, ನಿವಾಸಿಗಳ ಸಂಘ ಸಂಸ್ಥೆಗಳು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಿದ ಬಳಿಕವೇ ಪಾರ್ಕಿಂಗ್ ನಿಯಮಗಳನ್ನು ಅಂತಿಮಗೊಳಿಸುವಂತೆ ರಾಮಲಿಂಗಾರೆಡ್ಡಿ ಮುಖ್ಯಮಂತ್ರಿಯವರಿಗೆ ಸಲಹೆ ನೀಡಿದ್ದಾರೆ. 15,000 25,000 ಟ್ಯಾಕ್ಸ್ ಹಾಕಿದರೆ ಜನಕ್ಕೆ ಹೊರೆ ಆಗುತ್ತೆ ಅಂತೇಳಿ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರ ಬರೆದೆ ನಿನ್ನೆ. ಬರೆದು ಇದನ್ನು ರೀಕನ್ಸಿಡರ್ ಮಾಡಿ ಅಂತ ಸಲಹೆ ನನಗೆ ಕೊಟ್ಟು, ಆಮೇಲೆ ನಗರದ ಶಾಸಕರುಗಳ ಸಭೆ ಕರೆದು ಯೋಚನೆ ಮಾಡಿ ಅಂತ ಹೇಳಿ 15,000 ಮಿನಿಮಮ್ ಅಂತ ಹಾಕಿದ್ದಾರೆ. ಅದನ್ನು ನಾವು ಕೆಲಸ ಮಾಡಿಕೊಂಡು ಹುಡುಗರಿಗೆಲ್ಲ ಓದಿಸ್ಕೊಂಡು ನಾವು ಜೀವನ ಮಾಡೋದು ಹೇಗೆ? ಅದಂತೂ ನಾನು ವಿರೋಧಿಸ್ತೀವಿ. ನಮಗೆ ಬೇಕಾಗಿಲ್ಲ. ಬೇಕಾದ್ರೆ ಒಂದು 500 ರೂಪಾಯಿ ಏನೋ ತೊಗೊಂಡ್ಲಿ ಬೇಕಾದ್ರೆ ಈ ಥರ ನಿಲ್ಲಿಸೋದಕ್ಕೆ ಅಂತ ನಾವು ಇರೋದು ಸಣ್ಣ ಒಂದು ಹಳೆ ಗಾಡಿ ಇಟ್ಕೊಂಡಿದ್ದೀವಿ. ಜಾಸ್ತಿ ದಿವಸ ನಿಲ್ಲಿಸ್ಬಾರ್ದು, ಅಲ್ಲೇ ನಿಂತಿರೋ ಜಾಗದಾಗ ನಿಲ್ಲಬಾರ್ದು ಗಾಡಿ. 5 ದಿವಸ 10 ದಿವಸ 20 ದಿವಸ ಯಾವ ನಿಲ್ಸಿ ಹೊರಟೋಗ್ತಾರೆ ಈ ರೋಡ್ ಉದ್ದಕ್ಕೂ. ಅಂಥವು ನಿಲ್ಲಬಾರ್ದು. ಅಂಥವು ನಿಂತವು ನಾನು ಸೀಜ್ ಮಾಡಿ ತಗೊಂಡು ಹೋಗ್ತಾ ಇರ್ಬೇಕು. ಈಗ ಅವತ್ತು ಎತ್ಕೊಂಡು ಹೋದ್ರೆ ಪರವಿಲ್ಲ, 4-5 ದಿವಸ ವಾರಗಟ್ಟಲೆ ಅಲ್ಲಿ ನಿಂತ್ಬಿಟ್ರೆ ಸರ್ ಫೀಸ್ ಕಟ್ಟೋದು ಮಾಡಿರೋ ಸರಿ ಇದೆ. ಕಾರಣ ಏನಪ್ಪ ಅಂದರೆ ಅವ್ರು ಯಾಕೆ ನಿಲ್ಲಿಸ್ಬೇಕು? ಮನೆ ಮುಂದೆ ಅವ್ರ ಮನೆ ಒಳಗಡೆ ಜಾಗ ಮಾಡ್ಕೊಳ್ಳಿ. ಜಾಗನೇ ಇಲ್ಲಲ್ಲ, ಜಾಗ ಇಲ್ಲ ಅಂದ್ರೆ 20-30 ಇರ್ತದೆ. ಅವ್ರ ಗಾಡಿ ಬೇರೆ ಕಡೆ ಜಾಗ ತಗೊಳ್ಳಿ. ಅವ್ರಿಗೆ 20-30 ಸಣ್ಣ ಮೇಲೆ ಇರೋ ಕಾರ್ ಎಂತಕ್ಕೆ ಬೇಕು? 2 ವೀಲರ್ ಯಾವ್ದು ಇಟ್ಕೊಳ್ಳಿ. ರಸ್ತೆ ಬದಿ ವಾಹನಗಳ ಪಾರ್ಕಿಂಗ್ ಶುಲ್ಕ ಪ್ರಸ್ತಾವನೆಗೆ ಬೆಂಗಳೂರು ಶಾಸಕರು ಏನು ಹೇಳ್ತಾರೆ? ಈ ಕುರಿತಾದಂಥ ರಿಪೋರ್ಟ್
ಪ್ರಗತಿ ಕಡೆಯಿಂದ. ಮನೆ ಮುಂದೆ ರಸ್ತೆಯಲ್ಲಿ ವಾಹನವನ್ನ ನಿಲ್ಲಿಸಿದ್ರೆ ಶುಲ್ಕವನ್ನ ವಿಧಿಸಬೇಕು ಅನ್ನುವಂತಹ ಪ್ರಸ್ತಾವನೆಗೆ ಸಚಿವ ರಾಮಲಿಂಗಾರೆಡ್ಡಿ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ರಾಮಲಿಂಗಾರೆಡ್ಡಿ ಅವರ ಪತ್ರಕ್ಕೆ ಈಗ ಬೆಂಗಳೂರಿನ ಶಾಸಕರು ಧ್ವನಿಗೂಡಿಸ್ತಾ ಇದ್ದಾರೆ. ಮೊದಲು ಬೆಂಗಳೂರಿನ ಶಾಸಕರ ಸಭೆಯನ್ನ ಕರೆರಿ, ನಮ್ಮ ಅಭಿಪ್ರಾಯವನ್ನು ಕೂಡ ಕಲೆ ಹಾಕಿ ಅನ್ನುವಂತಹ ಅಭಿಪ್ರಾಯ ವ್ಯಕ್ತ ಆಗ್ತಾ ಇದೆ. ಹಾಗಾದ್ರೆ ಬೆಂಗಳೂರಿನ ಶಾಸಕರು ಹೇಳಿದ್ದೇನು ನೋಡ್ತಾ ಹೋಗೋಣ ಬನ್ನಿ. ಸಚಿವ ರಾಮಲಿಂಗಾರೆಡ್ಡಿ ಪತ್ರದ ಪರ ಬೆಂಗಳೂರಿನ ಶಾಸಕರು ಬ್ಯಾಟ್ ಬೀಸಿದ್ದಾರೆ. ಅವರು ಬರೆದಿರುವಂತಹ ಪತ್ರ ಸರಿಯಾಗಿಯೇ ಇದೆ. ಮನೆ ಮುಂದೆ ಕಾರ್ ಪಾರ್ಕಿಂಗ್ಗೆ ದುಡ್ಡು ಕೊಡಬೇಕು ಅನ್ನೋದು ಸಮಂಜಸವಾಗಿಲ್ಲ. ಈ ಹಿಂದೆಯೂ ಇಂತಹ ನೀತಿ ತರೋದಕ್ಕೆ ಹೋದಾಗ ವ್ಯಾಪಕ ವಿರೋಧ ವ್ಯಕ್ತ ಆಗಿತ್ತು. ಹೋರಾಟದ ಹಾದಿಯನ್ನ ಹಿಡಿದಿದ್ವು. 30-40 ಮನೆಯವರಿಗೆ ಮತ್ತು ಬೇರೆಯವರಿಗೆ ಕಾರ್ ನಿಲ್ಲಿಸೋದು ಕಷ್ಟಕರವಾಗ್ತಿದೆ. ಬೆಂಗಳೂರಿನಂತಹ ನಗರದಲ್ಲಿ ಪಾರ್ಕಿಂಗ್ಗೆ ಸರಿಯಾದ ವ್ಯವಸ್ಥೆ ಇಲ್ಲ. ಕಟ್ಟಡಗಳಲ್ಲಿ ಪಾರ್ಕಿಂಗ್ ಜಾಗ ಇಲ್ಲ ಅಂದಾಗ ಜನ ಮನೆ ಮುಂದೆ ಗಾಡಿ ನಿಲ್ಲಿಸ್ತಾರೆ. ಪಾರ್ಕಿಂಗ್ ಜಾಗಕ್ಕೆ ದುಡ್ಡು ಕೊಡಬೇಕು ಅನ್ನೋದು ಎಷ್ಟು ಸರಿ? ಎಲ್ಲೋ ರಸ್ತೆಯಲ್ಲಿ ಪಾರ್ಕ್ ಮಾಡಿದಂತಹ ಸಂದರ್ಭದಲ್ಲಿ ಅದಕ್ಕೆ ದುಡ್ಡು ಕೊಟ್ಟಬೇಕು ಅಂದ್ರೆ ಸರಿ. ಆದ್ರೆ ಮನೆ ಮುಂದೆ ಕಾರ್ ಪಾರ್ಕ್ ಮಾಡೋದಕ್ಕೂ ದುಡ್ಡು ಕಟ್ಟಬೇಕು ಅನ್ನೋದು ಎಷ್ಟು ಸರಿ ಅನ್ನುವಂತಹ ಪ್ರಶ್ನೆಯನ್ನ ಇಟ್ಟಿದ್ದಾರೆ. ಬೆಂಗಳೂರಿಗೆ ಈ ನೀತಿ ಒಂದು ದೊಡ್ಡ ಹೊರೆ ಆಗುತ್ತೆ. ಈ ಬಗ್ಗೆ ಶಾಸಕರ ಸಭೆ ಕರೆದು ಬಳಿಕ ತೀರ್ಮಾನ ತೆಗೆದುಕೊಳ್ಳಿ ಅಂತ ಆಗ್ರಹಿಸಿದ್ದಾರೆ. ನೋಡಿ, ರಾಮಲಿಂಗಾರೆಡ್ಡಿ ಅವರು ಒನ್ ಆಫ್ ದಿ ಮೋಸ್ಟ್ ಟ್ಯಾಲೆಂಟೆಡ್ ಪರ್ಸನ್. ನಾವೆಲ್ಲ ಅವ್ರನ್ನ ಬಹಳ ಒಳ್ಳೆಯ ಒಂದು ವ್ಯಕ್ತಿ. ಈಗ ಅವ್ರು ಹೆಂಗೆ ಹೇಳ್ತಾರೆ, ನಾವೆಲ್ಲ ಅಲ್ಲಿ ಡೆಫಿನೆಟಾಗಿ ಹೋಗ್ತೀವಿ. ರಾಮಲಿಂಗಾರೆಡ್ಡಿ ಇಸ್ ಎ ವಂಡರ್ಫುಲ್ ಪರ್ಸನ್. ಯಾಕಂದರೆ ಅವರು ಇಸ್ ಎ ವೆರಿ ಬ್ಯಾಲೆನ್ಸ್ಡ್ ಮ್ಯಾನ್. ಅವ್ರು ಏನು ಹೇಳಿದ್ರೇನು ಕರೆಕ್ಟಾಗಿ ಹೇಳ್ತಾರೆ. ಅವರು ಕರೆಕ್ಟಾಗಿ ಹೇಳಿದ್ದಾರೆ. ಈಗ ಅವ್ರು ಯಾವತ್ತೂ ನಮ್ಗಳನ್ನೆಲ್ಲ ಆಹ್ವಾನಿಸ್ತಾರೆ, ಅಲ್ಲಿ ಹೋಗ್ತಾರೆ. ಮನೆ ಮುಂದೆ ನಿಲ್ಲಿಸುವಂಥ ಕಾರ್ಗೆ 25,000 ರೂಪಾಯಿ ನೀವು ಫಿಕ್ಸ್ ಮಾಡ್ತೀವಿ ಅಂತ ಹೇಳಿದ್ದು ನಿಜವಾಗಲೂ ಕೂಡ ಭಾಳ ದೊಡ್ಡ ತೆರಿಗೆಯ ಒಂದು ಹೊರೆ ಅಂತ ಕಾಣಿಸುತ್ತೆ. ಪಾರ್ಕಿಂಗು ಇವತ್ತಿನ ಸರ್ಕಾರ ಪಾರ್ಕಿಂಗ್ ಜಾಗಕ್ಕೂ ನೀವು ಟ್ಯಾಕ್ಸ್ ಕಟ್ಟಬೇಕು ಅಂತ ಮಾಡಿದ್ದೀರಾ. ಬೆಂಗಳೂರು ಜನತೆಗೆ ದೊಡ್ಡ ಹೊರೆ ಆಗುತ್ತೆ, ದ್ರೋಹ ಮಾಡ್ದಂಗೆ ಆಗುತ್ತೆ. ಸನ್ಮಾನ್ಯ ರಾಮಲಿಂಗಾರೆಡ್ಡಿರವರು ಕೂಡ ಕರೆಕ್ಟಾಗಿ ಅವರು ಲೆಟರ್ನ ಕೊಟ್ಟಿದ್ದಾರೆ. ಅದರಂತೆ ನೀವು ಶಾಸಕರ ಸಭೆಯನ್ನು ಕರೆದು ಪರಿಗಣಿಸಬೇಕು ಅಂತ ಕೇಳ್ತೀನಿ ನಾನು. ಪೇ ಪಾರ್ಕಿಂಗ್ ಸ್ಲಾಟ್ಗಳನ್ನು ಅಲ್ಲಲ್ಲಿ ಮಾಡಬೇಕು, ಒಪ್ಕೋತೀನಿ. ಹಾಗಂತೇಳಿ ಜನರಿಗೆ ಸುಳಿಗೆ ಮಾಡುವಂಥ ಕೆಲಸ ಆಗಬಾರ್ದು. ಎಲ್ಲ ಒಂದು ಕಡೆ ಪಿಕ್ ಪಾಕೆಟ್ ಥರ ಆಗಬಾರ್ದು. ಅದು ನನ್ನ ಉದ್ದೇಶ. ಬಹುಶಃ ಮನೆ ಮುಂದೆ ಅವರವರು ವೆಹಿಕಲ್ಗಳನ್ನು ನಿಲ್ಲಿಸ್ಕೊಳ್ಳೋಕೆ ಕೂಡ ಅದಕ್ಕೊಂದು ಶುಲ್ಕ ನಾವು ತರ್ತೀವಿ ಅನ್ನೋದು ಮಾನ್ಯ ಕೃಷ್ಣ ಬೈರೇಗೌಡರು ಹೇಳ್ತಾ ಇರತಕ್ಕಂಥದ್ದನ್ನು ಕೂಡ ನಾನು ಗಮನಿಸಿದ್ದೀನಿ. ಬಹುಶಃ ಇದಕ್ಕೆ JDS ಪಕ್ಷ ತೀವ್ರವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತೀವಿ. ಪಾರ್ಕಿಂಗ್ ನಿಯಂತ್ರಣದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜನಸಾಮಾನ್ಯರು ಏನ್ ಹೇಳ್ತಾರೆ ಇದನ್ನ ಮಂಜುಆರ್ಯ ಹೇಳ್ತಾ ಹೋಗ್ತಾರೆ, ಕೇಳಿ. ಸರ್ಕಾರ ಈಗ ಹೊಸ ಪಾರ್ಕಿಂಗ್ ಸಿಸ್ಟಮ್ ತರೋದಕ್ಕೆ ಮುಂದಾಗಿದೆ. ನಿಮ್ಮ ಮನೆ ಮುಂದೆ ಏನಾದರೂ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಅಂತ ಏನಾದರೂ ಅನ್ಸಿದ್ರೆ, ನೀವು ವೆಹಿಕಲ್ ಇದ್ದು ಅದನ್ನೇನಾದರೂ ಹೊರಗಡೆ ಪಾರ್ಕಿಂಗ್ ಮಾಡ್ತಾ ಇದ್ರಿ ಅಂತಂದರೆ, ಕಾರ್ ಇತ್ತು ಅಂತಂದರೆ 25,000 ರೂಪಾಯಿ ವಾರ್ಷಿಕವಾಗಿ ಕಟ್ಟಬೇಕು ಅನ್ನುವಂಥ ಒಂದು ಹೊಸ ರೀತಿಯಂಥ ಸಿಸ್ಟಮನ್ನು ತರೋದಕ್ಕೆ ಮುಂದಾಗಿರುವಂಥದ್ದು. ಇದರ ಬಗ್ಗೆ ಬೆಂಗಳೂರಿನ ಜನ ಏನು ಹೇಳ್ತಾರೆ, ವಾಹನ ಸವಾರರು ಏನು ಹೇಳ್ತಾರೆ, ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದಂಥವ್ರು ಬೇರೆ ಬೇರೆ ಕಡೆಗಳಲ್ಲಿ ವಾಹನ ನಿಲ್ಲಿಸ್ತಾ ಇದ್ದಂಥವ್ರು ಏನು ಹೇಳ್ತಾರೆ ಅನ್ನುವಂಥದ್ದನ್ನ ಕೇಳೋಣ ಬನ್ನಿ. ಈ ಹೊಸ ಪಾರ್ಕಿಂಗ್ ಸಿಸ್ಟಮ್ ಅನ್ನುವಂಥದ್ದನ್ನ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ರೀತಿಯಂಥ ಕರಡನ್ನು ಈಗಾಗಲೇ ಸಿದ್ಧಪಡಿಸಿದ್ದಾರೆ. ಆದರೆ ಸಾಕಷ್ಟು ರೀತಿಯಾದಂತಹ ಆಕ್ರೋಶ ಮತ್ತು ಈ ಒಂದು ಪಾರ್ಕಿಂಗ್ ಸಿಸ್ಟಮ್ ಬೇಡ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಸಾಲ ಸೂಲ ಮಾಡಿಕೊಂಡು EMI ಅಲ್ಲಿ ಒಂದು ಕಾರ್ ತಗೊಂಡಿದ್ರೆ ಆ ಕಾರ್ ನಿಲ್ಸೋದಕ್ಕೂ ಕೂಡ ನೀವು ಟ್ಯಾಕ್ಸ್ ಅನ್ನ ಕಟ್ಟಬೇಕು ಅಂತ ಏನಾದರೂ ಸಿಸ್ಟಮ್ ತಂದ್ರೆ ನಾವು ಏನ್ ಮಾಡಬೇಕು ಅನ್ನುವಂಥ ಒಂದಷ್ಟು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಮನೆ ಬಾಡಿಗೆನೆ ಒಂದು 5,000 ರೂಪಾಯಿ ಕಟ್ಟಬೇಕು ಅಂತಂದ್ರೆ ಇಡೀ ತಿಂಗಳು ದುಡಿಯುವಂತಹ ಪರಿಸ್ಥಿತಿ ಬಹುತೇಕ ಜನರಿದ್ದಾರೆ. ಮಿಡ್ಲ್ ಕ್ಲಾಸ್ ಪೀಪಲ್ಸ್ ಇದ್ದಾರೆ. ಅವ್ರಿಗೆ ಜೀವನ ನಿರ್ವಹಣೆ ಮಾಡುವಂಥದ್ದೇ ಕಷ್ಟ ಆಗಿರುತ್ತೆ. ಎಲ್ಲದಕ್ಕೂ ಕೂಡ ಟ್ಯಾಕ್ಸ್ ಆಗಿರುವಂಥದ್ದು. ಒಂದು ಕಡೆ ಕರೆಂಟ್ ಬಿಲ್ ಕಟ್ಟಬೇಕು, ವಾಟರ್ ಬಿಲ್ ಕಟ್ಟಬೇಕು, ಎಲ್ಲವೂ ಕೂಡ ಹೆಚ್ಚಳ ಆಗಿದೆ. ದಯವಿಟ್ಟು ಇದನ್ನು ನಿಲ್ಲಿಸಬೇಕು. ಯಾವುದೇ ಕಾರಣಕ್ಕೂ ಕೂಡ ಅಷ್ಟೇ ಮನೆಯ ಮುಂದೆ ಪಾರ್ಕ್ ಮಾಡೋದ್ರ ಅಂತ ಹಣ ಕಟ್ಟಿಸ್ಕೊಳ್ಬಾರ್ದು. ಪಾರ್ಕಿಂಗ್ಗೆ ಕಾರ್ ನಿಲ್ಲಿಸಬಾರ್ದು, ಮನೆ ಮುಂದೆ ಬೈಕ್ ನಿಲ್ಲಿಸ್ಕೋಬಾರ್ದು, ಅದಕ್ಕೆ ಟ್ಯಾಕ್ಸ್ ಕಟ್ಟಿ ಅಂದರೆ ಎಲ್ಲಿಂದ ಕಟ್ತಾರೆ ಸರ್? ಈ ಬಾಡಿಗೆ ಎಲ್ಲರೂ ಸ್ವಂತ ಮನೆ ಇರುತ್ತಾ? ಎಲ್ಲರೂ ಬಾಡಿಗೆ ಮನೆಯಲ್ಲಿರ್ತಾರೆ. ಬಾಡಿಗೆ ಕಟ್ಟಬೇಕು, ಮಕ್ಕಳನ್ನ ಓದಿಸ್ಬೇಕು, ವಯಸ್ಸಾಗಿರೋ ತಂದೆ ತಾಯಿನ ನೋಡ್ಕೋಬೇಕು. ಮತ್ತು ಈಗ ಪಾರ್ಕಿಂಗು ದುಡ್ಡು ಕಟ್ಟಿ ಅಂದರೆ ಅದು ಯಾಕೋ ಸರಿ ಅನಿಸ್ತಾ ಇಲ್ಲ. ದಯವಿಟ್ಟು ಸರ್ಕಾರ ಇದನ್ನು ಹಿಂಪಡಿಬೇಕಂತ ನಮ್ಮ ಮನವಿ. ಇವಾಗ ಚಿಕ್ಕದ ಮನೆ ಇರ್ತಾರೆ 20 ಸೈಜು, ಅದಕ್ಕೆ ಪಾರ್ಕಿಂಗ್ ಇಡೋಕ್ಕೆ ಇರ್ತಾರೆ. ಕಾರು ಹೊರಗಡೆನೇ ಬಿಡಬೇಕು. ಅದರಲ್ಲಿ ಅದಕ್ಕೆ ಚಾರ್ಜ್ ಹೆಂಗೆ ಕಟ್ಟೋದು?
ಅಲ್ಲ ಕಾರ್ ಇದ್ರೆ 25,000 ಕೊಡ್ಬೇಕು ನೀವು ಅದೇ ಪ್ರತಿ ವರ್ಷನೂ. ಎಲ್ಲಿಲ್ಲ ಸಾಧ್ಯ ಅದು. ಹಾ. ಚಿಕ್ಕ ಮನೆಯವರು ಏನೋ ಬಡವರವರು 20-20ನವರು ಅದು ಹೆಂಗೆ ಕಟ್ಟಾರವರು. ಪಾರ್ಕಿಂಗ್ ಅದು ನೆಸೆಸಿಟಿ ಇಲ್ಲ ಸರ್. ಅದು ಮನೆ ಮುಂದೆ ಗಾಡಿ ನಿಲ್ಸ್ಕೊಂತಾರೆ. ಇವಾಗ ಮನೆ ಬಾಡಿಗೆ 10,000 ಇರುತ್ತೆ, ನೀವು ಬಾಡಿಗೆ 10,000 ಪಾರ್ಕಿಂಗ್ 10,000 ಕೊಡಿ ಅಂದರೆ ಅದು ಆಗದಿರೋ ಕೆಲಸ. ಅದು ನೆಸೆಸಿಟಿ ಇಲ್ಲ. ನಿಮ್ಮ ಹೆಸರು ಸರ್? ಇವ್ರಿಗೆ ಯಾವ್ದು ದುಡ್ಡು ಬರುತ್ತೆ, ಇನ್ಕಮ್ ಬರುತ್ತೆ, ಆ ಕೆಲಸ ಮಾಡಿದ್ರೆ ಜನಗಳು ಉದ್ಧಾರ ಆಗ್ತಾರ. ಬಡವ್ರಿಗೆ ಏನು ಹೆಲ್ಪ್ ಮಾಡ್ದಂಗೆ ಆಯ್ತು ಇವರು. ಈ ಸರ್ಕಾರ ಬಂದು ಬಡವ್ರಿಗೆ ಏನು ಹೆಲ್ಪ್ ಮಾಡ್ತಾ ಇದೆ? ಬಡವ್ರಿಗೆ ಹೆಲ್ಪ್ ಮಾಡಬೇಕು ಅಂದರೆ ಅವ್ರಿಗೆ ಏನಾದರೂ ಸೌಲಭ್ಯ ಸಿಗೋ ಥರ ಕೆಲಸ ಅಭಿವೃದ್ಧಿ ಮಾಡಬೇಕು. ಅದು ಬಿಟ್ಬಿಟ್ಟು ಇದನ್ನ ಟ್ಯಾಕ್ಸ್ ಕಟ್ಟಿ, ಅದಕ್ಕೆ ಟ್ಯಾಕ್ಸ್ ಕಟ್ಟಿ, ಇದಕ್ಕೆ ಕಟ್ಟಿ ಅಂದರೆ ಜನ ಎಲ್ಲಿ ಸರ್ ಬದುಕ್ತಾರೆ? ಈ ಥರ ಹಿಂಸೆ ಕೊಟ್ಟರೆ ಜನ ಎಲ್ಲಿ ಬದುಕ್ತಾರೆ ಸರ್? ಇದ್ರ ಬಗ್ಗೆ ಸರ್ಕಾರ ಸ್ವಲ್ಪ ಕೆಟ್ಟ ಅಭಿಪ್ರಾಯ ಪಟ್ಟದ. ಈ ಅಭಿಪ್ರಾಯ ಪಡಬಾರ್ದು. ಯಾಕಂದ್ರೆ EMI ಕಟ್ಲಿಕ್ಕೆ ವಜ್ಜೆ ಹೊಂಟದ, ರೆಂಟ್ ಕಟ್ಲಿಕ್ಕೆ ವಜ್ಜೆ ಹೊಂಟದ. ಇಂಥ ಟೈಮ್ನಾಗ ಅವರು ಗಾಡಿ ನಿಂದಿಸಕ್ಕೆ ಅದಕ್ಕೊಂದು 15,000 20,000 ಕಟ್ಟಂದ್ರೆ ಎಲ್ಲಿಂದ ಕಟ್ಟಬೇಕು? ಗಾಡಿನೇ ಮಾರ್ಬೇಕಾಗ್ತದ. ನಾವು ಗಾಡಿ ತಗೊಳ್ಳೋವಾಗಲೇ ಟ್ಯಾಕ್ಸ್ ಇನ್ಕ್ಲೂಡ್ ಕಟ್ಬಿಟ್ಟೆ ಅಲ್ವಾ, ಎಲ್ಲ ಸೇರಿ ಅಲ್ವಾ ತಗೊಳ್ಳೋದು. ಮತ್ತು ಇನ್ಯಾತಕ್ಕೆ ಪಾರ್ಕಿಂಗ್ ಚಾರ್ಜ್ ಯಾಕೆ ಕಲೆಕ್ಟ್ ಮಾಡ್ತಾವ್ರೆ? ಅದು ತಪ್ಪದು. ರೋಡ್ ಟ್ಯಾಕ್ಸ್ ಕಟ್ತೀವಿ, ರೋಡ್ ಟ್ಯಾಕ್ಸ್ ಬಿಟ್ಟು ಗಾಡಿ ತಗೊಂಡಿರ್ತೀವಿ, ರೋಡಲ್ಲಿ ನಿಲ್ಸಿರ್ತೀವಿ, ಅನ್ವಯ ಆಗುತ್ತಲ್ವಾ? ಸ್ವಲ್ಪ ಅಡ್ಜಸ್ಟ್ ಮಾಡಬೇಕು ಇದರಲ್ಲಿ. ಈ ಥರ ಆದರೆ ಅಮಾಯಕರಿಗೆ ಭಾರಿ ಅನ್ಯಾಯ ಆಗುತ್ತೆ. ಪಾರ್ಕಿಂಗ್ ಶುಲ್ಕ ಅಂತೇಳಿ ನೀವು ಸಾವಿರಾರು ರೂಪಾಯಿನ ನಮ್ಮಿಂದ ತಗೊಂಡ್ರೆ ನಾವು ಏನು ಮಾಡಬೇಕು? ದಯವಿಟ್ಟು ಈ ರೀತಿಯಂಥ ಹೊಸ ಸಿಸ್ಟಮ್ ಏನು ಸರ್ಕಾರ ತರೋಕೆ ಮುಂದಾಗಿದೆ ಅದನ್ನು ನಿಲ್ಲಿಸಿ ಅನ್ನುವಂಥ ಒಂದು ಅಭಿಪ್ರಾಯವನ್ನು ಬೆಂಗಳೂರಿನ ಜನ ವ್ಯಕ್ತ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ಮಂಜುನಾಥ್, ನ್ಯೂಸ್ 18 ಬೆಂಗಳೂರು.